ಇನ್ನು ಮುನಿರತ್ನ ವಿರುದ್ಧದ ಪ್ರಕರಣಗಳು ಇದೀಗ ಜಾತಿ ರಾಜಕೀಯಕ್ಕೆ ತಿರುಗ್ತಾ ಇವೆ. ಬಿಜೆಪಿ ಶಾಸಕರದ್ದು ಅಂದ್ರೆ ಮುನಿರತ್ನದ್ದು ಅಂತ ಹೇಳಲಾಗ್ತಾ ಇದ್ದಂತ ಆಡಿಯೋದಲ್ಲಿ ಅವರು ಈ ದಲಿತರಿಗೆ ಜೊತೆಗೆ ಒಕ್ಕಲಿಗರಿಗೆ ಅವಮಾನ ಮಾಡಿದ್ದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡು ಬಿಜೆಪಿ ವಿರುದ್ಧ ಉರಿದು ಬೀಳ್ತಾ ಇದೆ. ಮುನಿರತ್ನ ಅವರ ಮೇಲೆ ಶಾಸಕರಿಗೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ. ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಬಹಳ ಕೀಳಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಜಾಹೀರಾತು. ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ಒಂದು SIT ತನಿಖೆ ಮಾಡಿ. ಮುನಿರತ್ನ ಮಾತನಾಡಿದ್ದು ಎನ್ನಲಾದ ಆಡಿಯೋದಲ್ಲಿ ಒಕ್ಕಲಿಗ ಸಮುದಾಯದ ಹೆಸರು ಪ್ರಸ್ತಾಪ ವಿಚಾರ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಒಂದು ಕಡೆ ಮುನಿರತ್ನಗೆ 3 ಕೇಸ್ಗಳ ಬಿಸಿ ತಟ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಶಾಸಕರ ರಾಜಕೀಯ ಬುಡಕ್ಕೂ ಜಾತಿ ಬಾಂಬ್ ಬಿದ್ದಂತಾಗಿದೆ. ಮುನಿರತ್ನ ವಿರುದ್ಧದ ಸಾಲು ಪ್ರಕರಣಗಳ ತನಿಖೆಯನ್ನ SITಗೆ ಕೊಡಬೇಕು ಅಂತ ಖುದ್ದು ಒಕ್ಕಲಿಗ ಸಮುದಾಯದ ಸಚಿವರು ಹಾಗೂ ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಇಂದು ಸಿಎಂ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಕ್ಕಲಿಗ ಸಚಿವರ ಭೇಟಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಚಿವರು ಮುನಿರತ್ನ ವಿರುದ್ಧದ ಪ್ರಕರಣಗಳನ್ನ SITಗೆ ಕೊಡಿ ಎಂದಿದ್ದಾರೆ. ಈ ಬಗ್ಗೆ ಗೃಹ ಸಚಿವರಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಮುನಿರತ್ನ ಅವರ ಮೇಲೆ ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಇನ್ನು ಮುನಿರತ್ನ ವಿರುದ್ಧ ಸಿಡಿದೆದ್ದ ಸಚಿವರು ಒಕ್ಕಲಿಗ ಅಸ್ತ್ರ ಹೂಡುತ್ತಾ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಇವತ್ತು ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಬಹಳ ಕೀಳಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ನಿಂದನೆ ಮಾಡಿರ್ತಕ್ಕಂಥದ್ದು ಜಾಹೀರಾತಾಗಿದೆ. ಇವತ್ತು ಯಾರು ಬಿಜೆಪಿಯ ಶಾಸಕರು ಬೆಂಬಲದಿಂದನೇ ಅಥವಾ JDS ಶಾಸಕರ ನಾಯಕರ ಬೆಂಬಲದಿಂದನೇ ಈ ರೀತಿಯ ಕುಮ್ಮಕ್ನಿಂದ ಇವರು ಮಾತಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅನುಮಾನ ಪ್ರಾರಂಭ ಆಗಿದೆ. ಮುನಿರತ್ನ ಅವರು ಮಾಡಿದ್ದು ನಮಗೆ ಅತ್ಯಂತ ನಮ್ಮೆಲ್ಲರಿಗೂ ಬೇಸರ ಆಗಿರೋದು, ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು CT ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ್ರು ಇವರು 3 ಜನ ಅವ್ರ ಪರವಾಗಿ ನಿಂತದ್ದು ನಮಗೆ ಭಾಳ ತಲೆ ಬಗ್ಸುವಂಥ ಕೆಲಸ. ಅದಕ್ಕೋಸ್ಕರ ಅದು ಖಂಡನೀಯ. ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು ಕುಮಾರಸ್ವಾಮಿಯವರು ಮತ್ತು ಅಶೋಕ್ ಮತ್ತು CT ರವಿ ಅಂತ ಹೇಳಿ ನಾವು ಹೇಳಿ. ಮುನಿರತ್ನ ಹೀಗೆ ಮಾತಾಡಿದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತೆ. ತೀವ್ರವಾಗಿ ಖಂಡಿಸೋದೇನಪ್ಪ, ಸ್ವಾಭಿಮಾನ ಇದ್ರೆ ಬಿಟ್ಟು ಬನ್ನಿ. ಸಣ್ಣ ಗಲಾಟೆ ಎಲ್ಲಾನ ಆಗ್ಬಿಟ್ರೆ ಎಲ್ಲರೂ ಬಂದ್ಬಿಡ್ತಾರಲ್ಲ ಹುಳಿ ಹಿಂಡಕ್ಕೆ. ಆ ಕೋಮದ ವಿಷ ಬೀಜವನ್ನ ಬಿತ್ತಲಿಕ್ಕೆ ಬರ್ತಾರಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಮುನಿರತ್ನ ವಿಚಾರದಲ್ಲಿ ಇವರೆಲ್ಲರೂ ಮೌನ ರತ್ನಗಳಾಗ್ಬಿಟ್ಟಿದ್ದಾರೆ. ಹೀಗೆ ಸಚಿವರು ಒಕ್ಕಲಿಗ ಅಸ್ತ್ರ ಹೂಡ್ತಿದ್ರೆ ಇದೆಲ್ಲವನ್ನೂ ಕೇಳಿಸಿಕೊಂಡು ಕೇಸರಿ ಪಡೆ ಸೈಲೆಂಟ್ ಆಗಿಲ್ಲ. ಬದಲಾಗಿ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾನೆ, ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ಒಂದು SIT ತನಿಖೆ ಮಾಡಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ DK ಶಿವಕುಮಾರ್ ಅವ್ರನ್ನ ಅಥವಾ DK ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಒಕ್ಕಲಿಗರು ಒಕ್ಕಲಿಗ ಬಗ್ಗೆ ಭಾಳ ಅಭಿಮಾನ ನಿಮಗೆ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದ್ದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯನ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಇವ್ರಿಗೆ ನಾಚಿಕೆ ಇದೆಯೇನ್ರಿ? ಇದೇನು ಸರ್ಕಾರನೇನ್ರಿ? ಆತ್ಮಸಾಕ್ಷಿ ಇದೆಯೇನ್ರಿ? ಇವ್ರಿಗೆ ನೈತಿಕತೆ ಇದೆಯೇನ್ರಿ? ಎಳ್ಳಷ್ಟಿದೆಯಾ ಇವರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಏನಾದ್ರು ಸರ್ಕಾರ ಇದ್ರೆ, ಆತ್ಮಸಾಕ್ಷಿ ಇಲ್ಲದಂತ ಏನಾದ್ರು ಸರ್ಕಾರ ಇದ್ರೆ, ಸಿದ್ದರಾಮಯ್ಯನವರ ನೇತೃತ್ವದ ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ. ಅಧಿಕಾರ ಇಟ್ಕೊಂಡು ಇವ್ರು ಯಾವ ನೈತಿಕತೆ ಇಲ್ಲದೆ ಯಾರಿಗೆ ಬುದ್ಧಿ ಹೇಳಕ್ ಬಂದಿದ್ದಾರೆ ಇವರು? ಇವ್ರನ್ನ ಯಾರು ತಡೆದಿದ್ದಾರೆ? SIT ಮಾಡ್ತಾರ, 100 ಮಾಡಿ. ಕುಮಾರಸ್ವಾಮಿ ಮಾತನಾಡಿ ಆಡಿಯೋದಲ್ಲಿ ಏನೇನ್ ಚರ್ಚೆ ಆಗಿದೆಯೋ, ಏನೇನ್ ಮಾತನಾಡಿದ್ದಾರೋ ನನಗೇನ್ ಗೊತ್ತು ಅಂತ ಕಿಡಿಕಾರಿದ್ದಾರೆ. ಅದರಲ್ಲಿ ಏನೇನು ಕಾನ್ವರ್ಸೇಷನ್ಗಳಾಗವೋ ಏನಾಗವೋ ನನಗೇನು ಗೊತ್ತು?
ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ, FSL ಕಳಿಸಿದ್ದೀರಿ. ಅದೆಂಥದೋ ಮತ್ತದೆಂಥದೋ ಹೇಳೋರು. ಸ್ವಾಮೀಜಿಗೆ ಬೇರೆ ನಾನು ಮತ್ತು ಅಶೋಕ್ ಅವರು ಸಾಫ್ಟಾಗಿರಬೇಕು ನೀವು ಅಂತೇನೆ ಹೇಳಿದೀವಂತೆ. ಮುನಿರತ್ನ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಮಗ್ಗುಲಿಗೆ ವಾಲ್ತಾ ಇದೆ. ಒಂದು ಕಡೆ ಕಾನೂನು ಸಮರ ಜೋರಾಗಿದ್ರೆ ಮತ್ತೊಂದು ಕಡೆ ಜಾತಿ ರಾಜಕಾರಣ ರಣರಣ ಅಂತಿದೆ. ಬ್ಯೂರೋ ರಿಪೋರ್ಟ್, TV9.